ಗೋಕಾಕದೊಳಗ ಗುಡ್ಡದ ಮೇಗಿನ ಮಲಕಾರ್ಷದ ವಿಷಯ ನೀವು ಹೇಳಿದ್ರು. ಇವತ್ತಿನ ವಿಷಯ ಏನಂತ ಕೇಳಿದ್ರ, ಬೆವರಿಗೆ ಗ್ರಾಮ, ಹೊನ್ನ ಬೆವರಿಗೆ ಗ್ರಾಮದೊಳಗ ಅಮ್ಮೋಷಿತನ ಮಕ್ಕಳಾಗಿರ್ತಕ್ಕಂಥವ್ರು 4 ಮಂದಿ ಸತ್ಯ ಧರ್ಮರ, ಔದುಷಿತ, ಬಿರಿಯಾನಿಷಿತ, ಸೋಮನ ಮುತ್ಯ, ಖನ್ ಮುತ್ಯ ಬಹಳ ಆನಂದದಿಂದ ಪ್ರಪಂಚ ಸಾಗಿಸ್ತಿದ್ದಾರೆ. ಬಹಳ ಆನಂದಮಯ ವಾತಾವರಣದಲ್ಲಿ ಮಣಿತಾನ ಬಹಳ ಚಂದ ನಡೆದದ. ಆ ಊರಿನ ಜನಕ್ಕೆ ಹೆಂಗಾಯ್ತು ಅಂತ ಕೇಳಿದ್ರ, ಎಲ್ಲರೂ ನಡೆ ನುಡಿಗಳನ್ನ ಕಲ್ತಾರ. ಧರ್ಮದಿಂದ ಆನಂದ ಆಗ್ಯದ, ಸಂತೋಷ ಆಗ್ಯದ. ಊರಾಗ ಯಾರು ಕಿರಿಕಿರಿ ಇಲ್ಲ. ಊರಾಗ ಒಳ್ಳೆ ಕೆಲಸಗಳ ನಡೆದಾವ. ಸತ್ಯಕ್ಕಾಗಿ ಹೋರಾಟಕತ್ತಾರ 4 ಮಂದಿ ಸತ್ಯ ಧರ್ಮರ ಹನ್ನೆವರಿಗೆ. ಸಂತೋಷದಿಂದ ಪ್ರಪಂಚವನ್ನ ಕಾಲಹರಣ ಮಾಡಿಕೆಯಿಂದ ನಾ ಹೇಳಿದೆ ನಿಮಗೆ ನಮಗ ಸಂಬಂಧ ಹೇಗದ ಹಂಗ ಸತ್ಯ ಸಿದ್ಧರ ಮಾಡಿರ್ತಕ್ಕಂಥ ರಗತ್ ಸಂಬಂಧದೊಳಗ 1700 ಸಿದ್ಧರ ಹುಟ್ಟಿಕೆಯ ಪವಾಡಗಳನ್ನು ಮಾಡ್ಯಾರ. ಬಂಧುಗಳೇ, ಅಂಶದ ಮುದ್ದಾಗ ನಿಮ್ಗೆ ತಿಳಿವಾಗಿ ಹೇಳಬೇಕಾದ್ರೆ, ಪುಣ್ಯದ ಮಕ್ಕಳು ಸಾಕಿದ ಮಕ್ಕಳು 3 ಮಂದಿ ಅಂತ ಹೇಳಿ ನಿಮಗೆ. ಮಾಯದ ಮಗ ಮಾಶಿದ್ದ, ತೇರವಾಡ ಮಗರಾಯ ಸಿದ್ಧ, ಕರ್ಣಿ ಮಲಕಾರ ಸಿದ್ಧ. ಮಾಶಿದ್ದಪ್ಪ ಪ್ರಸಾದ ಗಂಡ ತೋಡು ಹೊಳಿ ದಾಟಿ ಹೋದ, 7 ಮಠ ಗಳಿಸ್ದ. ತೇರವಾಡ ಮಗರಾಯ ಸಿದ್ಧ ಕಂಬಳಿ ತಗೊಂಡು ಹೋದ. ಮಹಾರಾಷ್ಟ್ರದೊಳಗೆ ತೇರವಾಡ ಎಂಬ ತೇರಾವಾಡಿ 3 ತೇರವಾಡ ಸುಗೊಂಡ. ಕರ್ಣಿ ಮಲಕಾರ ಸಿದ್ಧ ಬೆತ್ತ ತಗೊಂಡು ಹೋದ. ಗೋಕಾಕ ಗುಡ್ಡದ ಮೇಲೆ ವಸ್ತಿಯನ್ನು ಮಾಡಿ ಭಕ್ತರನ್ನು ಉದ್ಧಾರ ಮಾಡಿದ್ದ. ಇನ್ನು 4 ಮಂದಿ ಸತ್ಯ ಧರ್ಮರು ಹೊನ್ನ ಬೆವರಿಗೆ ಒಳಗೆ ಆನಂದಮಯದಲ್ಲಿ ಪ್ರಪಂಚವನ್ನ ಕಾಲಹರಣ ಮಾಡಿಕೆಯಿಂದ ಅವರು ಸಿದ್ಧ ಮತ್ತು ಮಲ್ಲುಬಾಯಿ ಅವರ ಉದರದಿಂದ 5 ಮಂದಿ ಮಕ್ಕಳು ಜನಶಿವಾಂದ್ರ ಬಂಧುಗಳು. ಸಾಲದೊಡ್ಡಿ ಸಿದ್ಧ, ಅಗ್ನಿ ಮಳಗಾಲ ಸಿದ್ಧ, ಮರಬದ ಹೋಗ್ಯನ್ನ, ಬಡ್ಚಿ ನಾಗಪ್ಪಡಿಯ, ಕೆಂಚ ಸೋಮದೇವರು ಅಂತೇಳಿ 5 ಮಂದಿ ಧರ್ಮರು ಜನಶಿವಾಂದ್ರ ಓದೋಷಿದ್ದ. ಯಾರು? ಅಮ್ಮೋಷದ ಮಕ್ಕಳು. ಬಿಳಿಯನ ಸಿದ್ಧ ಕೊಂತಾಬಾಯಿ ಅವ್ರಿಗೆ 5 ಮಂದಿ ಹುಟ್ಟಿ ಬಂದ್ರು. ಇಂದಾಪುರ ಬಳ್ಳೋಕ್ಷಿದ್ದ, ಹೊನ್ನಮೂಳಿದ ಹೋಗ್ಸಿದ್ದ, ಉಗ್ಗುರುಗಳ ಪದ್ಮೋಕ್ಷಿದ್ದ, ಪಚ್ಚಿ ಪೂಜಾನಗೌಡ, ಅಚ್ಚಿಗಾಯಿ ಶೀಲಿಸಿದ್ದಂತೆ 5 ಮಂದಿ ಜನಶಿ ಬಂದರು. 5 ಮಂದಿ ಹುಟ್ಟಿ. ಯಾವ ಆಚಾರ್ಯಗಳು ಸೋಮನ ಮುತ್ಯಾಗ ಅವನಿಗೆ 5 ಮಂದಿ ಹುಟ್ಟಿದ್ರು. ಹಿರಿ ಮಲ್ಲಪ್ಪಡಿಯವರು, ಚಿಕ್ಕ ಮಲ್ಲಪ್ಪಡಿಯವರು, ತಿಕ್ಕೊಂಡಿ ಮತ್ತಪ್ಪಡಿಯವರು, ಬೆಳ್ಳುಡಿಗೆ ಮಲಕಾರ್ಷಿದ್ದ, ಹತ್ತೂರು ಯೋಗ್ಯಾನ ಮುತ್ಯ ಅಂತ 5 ಮಂದಿ. ಅವರಿಗೆ 5 ಮಂದಿ, ಇವರಿಗೆ 5 ಮಂದಿ, ಇವರಿಗೆ 15 ಮಂದಿ ಆದಲ್ಲ. ಇನ್ನ ಜ್ಯೋತಿ ಕಣ್ಣು ಮುತ್ಯಾಗ ಕೊನೆಯದಾಗಿರ್ತಕ್ಕಂಥ ಮಗ ಜ್ಯೋತಿ ಕಣ್ಣು ಮುತ್ಯಾಗ ಏನ್ ಮಾಡಿದೆ ಅಂತ ಕೇಳಿದ್ರೆ, ಅವನಿಗೆ 6 ಮಂದಿ ಜನಿಸಿದ್ರು. ಗೌರಮುಡ್ಡದ ಕರಿಯೋಗಿಸಿದ್ದ, ಗದ್ದನಕೆರೆ ಮಲಕಾರ್ಷಿದ್ದ, ಕುಚುನೂರು ಕ್ಯಾಂಪ್ಸ್ ಮಾದನ್ನ, ಇನ್ನೊಂದಿಗೆ ವೀರ ಮದನ್ನ, ಉಮದಿ ಸೋಮತಿನ ಕಪ್ಪಡಿಯ, ಅಲ್ಗೇರಿ ಭರಮಡಿಯ ಅಂತ ಹೇಳಿದ್ರಿಂದ 6 ಮಂದಿ ಜನಿಸಿದ್ರು. ಅವರಿಗೆ 5, ಅವರಿಗೆ 5, ಅವರಿಗೆ 5, ಇವರಿಗೆ 6, 21 ಧರ್ಮದ ಜನಿಸಿ ಬಂದ್ರ ಬಂಧುಗಳು. 21 ಧರ್ಮ ಜನಿಸಿ 21 ಧರ್ಮರು ಹುಟ್ಟಿ ಬಂದರು. ಸಿದ್ಧರ ಇತಿಹಾಸ ಬಹಳ 1700 ವರ್ಷ 3 ವರ್ಷಗಟ್ಟಲೆ ಹೋಗ್ತಿದ್ರು. ಇನ್ನ ಯಾಕ ಮಲಕಾರ್ಷಿನೇ ಹುಟ್ಟಿಲ್ಲ. ಈ ವರ್ಷ ಮಲಕಾರ್ಷಿನ ಹೊಡ್ಸಾಗಿಲ್ಲ ನಾವು. ಯಾಕಂತ ಕೇಳಿದ್ರೆ, ನೀವ್ ಏನಾದ್ರು ಪ್ರಯತ್ನ ಮಾಡಿದ್ರಪ್ಪ ಅಂದ್ರ ಅದು ಭಗವಂತನ ಆಟ. ಮುಂದಿನ ಸೋದರ ಮಲಕಾರ್ಷಿನ ತೊಟ್ಲ ಹಾಕುವಂತ ವಿಚಾರ ಅವರು. ಈಗ ಮಲಕಾರ್ಷಿನ ಹೊಡ್ಸಾಗಿಲ್ಲ. ಇತಿಹಾಸ ಬಹಳದ. ಇಲ್ಲೇ ಇದ್ರೊಳಗೆ ಸುದ್ದಿ ಆಟಕ್ಕೆ ಒಂದು ಸಲ ಭಾಳ 3 ವರ್ಷ ಹೋಗ್ತದ ಬಂಧುಗಳೇ. ಇಲ್ಲಿ ಏನಂತ ಕೇಳಿದ್ರೆ, 21 ಧರ್ಮ ಹುಟ್ಟ್ಯಾರ. ಅಂಶದ ಮುತ್ಯಾಗ 4 ಮಂದಿ ಧರ್ಮ ಹೊಟ್ಟಿಲಿ 21 ಮಂದಿ ಧರ್ಮ ಹುಟ್ಟ್ಯಾರ ಬಂಧುಗಳು. 21 ಮಂದಿ ಧರ್ಮ ಜನಿಸಿ ಬಂದ. ಏನ್ ಮಾಡ್ತಾರ ಕೇಳಿದ್ರೆ, ಸಿದ್ಧರ ಮಕ್ಕಳು ಅಂತ ಹೇಳಿ ಆನಂದಮಯದೊಳಗ ಪ್ರಪಂಚದಲ್ಲಿ ಕಾಲ ಕಳೆದಿರುವಾಗ ಆಟ ಪಾಠಗಳನ್ನು ನೋಡಿ ಊರಿನ ಜನ ಹೌಸುಗೊಂಡಾರ, ಆನಂದ ಆಗ್ಯಾರ. ಮಕ್ಕಳು ನೋಡೋಣ ಆನಂದ ಆಗ್ತದೆ. ಹಂಗ ಸಿದ್ಧರ ಮಕ್ಕಳು ಮುಖದ ಮೇಲೆ ಕೈ ನೋಡಿದ್ರ ಸೂರ್ಯನ ಕಿರಣ, ಬಂಗಾರದ ವರ್ಣ, ಎಲ್ಲ ಸಿದ್ಧಗರು ಆಟ ಪಾಠಗಳನ್ನ ಆಡಿ ಸಂತೋಷಗೊಳ್ತಾ ಇದ್ದಾರೆ ಬಂಧುಗಳೇ. ಒಂದು ದಿವಸ ಏನಾಯ್ತು ಅಂತ ಕೇಳಿದ್ರೆ, 4 ಮಂದಿ ನೆಗ್ಯಾನಿ ಮಕ್ಕಳು ಕೂಡಿ, ಯಾರ ನೆಗ್ಯಾನಿ ಮಕ್ಕಳು?
ಔಷಧನ ಮಾಡಿದೆ ಮಲ್ಲುಬಾಯಿ, ಕೊಂದುಬಾಯಿ, ಸ್ವಾಂಬಾಯಿ, ಖಣಬಾಯಿ 4 ಮಂದಿ ನೆಗೆನ ಮಕ್ಕಳು ಕೂಡಿಕಿನ ಏನ್ ಮಾಡ್ತಾರ ಅಂತ ಕೇಳಿದ್ರೆ ಪಶ್ಚಿಮ ದಿಕ್ಕಿಗೆ ಬೋರಿ ಹಳ್ಳ ಅಂತ ಹೇಳಿ ಅದ ಆ ಬೋರಿ ಹಳ್ಳಕ್ಕೆ ಏನ್ ಮಾಡ್ತಾರ ಕೊಡಗಳು ತಗೊಂಡು ಕೇಳಿದ್ರೆ ನೀರು ತುಂಬಲಿಕ್ಕೆ ಹೋಗ್ತಾರ, ನೀರು ತಗೊಂಡು ಬರ್ಬೇಕಂತ ಹೇಳಿ ಅಲ್ಲಿ ತಮ್ಮ ತಮ್ಮ ಕೊಡಗಳು ತಾವು ತುಂಬ್ತಾ ಇದ್ದಾರ. ಬಿರಿಯನ ಸಿದ್ಧನ ಸತಿ ಕೊಂದುಬಾಯಿ ಆಕಿನೂ ಕೊಡ ತುಂಬಿಕೆಯಿಂದ ಸೂರ್ಯನ ನಮಸ್ಕಾರ ಮಾಡಿಕೆಯಿಂದ ಪೂರ್ವ ದಿಕ್ಕಿಗೆ ಸೂರ್ಯನ ಕಡೆ ನಮಸ್ಕಾರ ಮಾಡಿ ಕೇಳ್ತಾ ಇದ್ದಾರೆ. ಏನಂತ ಕೇಳ್ತಾ ಕೇಳಿದ್ರ ಮಾವನಂತ ಅವತಾರ, ಭಾವನಂತ ಉಗ್ರ. ನೋಡ್ರಿ ಕೇಳ್ತಾಳ, ಮಾವನಂತ ಅವತಾರ, ಭಾವನಂತ ಉಗ್ರ, ಸ್ವತಃ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರ್ಬೇಕಂತ ಕೇಳ್ತಾಳ. ಸೂರ್ಯ ನಮಸ್ಕಾರ ಮಾಡಿ ಕೇಳ್ತಾ ಇದ್ದ. ಮಾವನೇ ಸ್ವತಃ ನನ್ನ ಉದರದಲ್ಲಿ ಜನಿಸಿ ಬರ್ಬೇಕಂತ ಹೇಳಿ ಕೇಳ್ತಾ ಇದ್ದಾಳ. ಕೇಳಿದ ಕ್ಷಣಕ ಈ ಮಾತನ್ನ ಯಾರಿಗೆ ತಿಳಿತು ಅಂತ ಕೇಳಿದ್ರೆ ಧರ್ಮದ ಕಟ್ಟೆ ಮೇಲೆ ಕುಳಿತಿರ್ತಕ್ಕಂಥ ತ್ರಿಕಾಲ ಜ್ಞಾನಿ ಅವರು ಶುದ್ಧ ಬರುತ್ತಾ ಇತ್ತು. ಎಲ್ಲರೂ ಕೊಡ ತುಂಬಿಕೊಂಡು ಹೋಗುವಾಗ ಒಂದು ತಿವನು ಅಲ್ಲಿ ಹೋಗ್ತಾ ಇತ್ತು. ಈಗ ಮನದಾಗ ಸಂಕಲ್ಪ ಮಾಡಿರ್ತಕ್ಕಂಥ ಮಾತನ್ನ ತ್ರಿಕಾಲ ಜ್ಞಾನಿ ಅವರು ಶುದ್ಧ ತಿಳ್ಕೊಂಡಿರ್ತಾನೆ. ಕೊಂತೆವ ಭಾವನಂತ ಅವತಾರ, ಭಾವನಂತ ಉಗ್ರ, ಸ್ವತಃ ಭಾವನೆ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿ ಬರ್ಬೇಕಂತ ಹೇಳಿ ಸಂಕಲ್ಪ ಮಾಡುತ್ತೀವಿ. ನೀನು ಹಳ್ಳ ಕೊಳ್ಳದಲ್ಲಿ ಮಕ್ಕಳು ಬೇಡದ, ಮಕ್ಕಳು ಸಿಗ್ತಾವ ಕೊಂತೆವ ಅಂತವ. ಹಳ್ಳ ಕೊಳ್ಳದಾಗ ಏನು ಸಿಗ್ತಾವ? ಶಿಂಪಿ ಶಂಖಗಳು ಸಿಗ್ತಾವ. ಹಳ್ಳ ಕೊಳ್ಳದಲ್ಲಿ ಮಕ್ಕಳು ಸಿಗುವುದಿಲ್ಲ. ಮುಮ್ಮೆತ್ತಿ ಗುಡ್ಡದ ಮೇಲೆ ಇರ್ತಕ್ಕಂಥ ಮಾವನ ಭಕ್ತಿ ಮಾಡಿ ಹೋಗಿಯಿಂದ ನಿನ್ನ ಉದರದಲ್ಲಿ ನಿನ್ನ ಇಚ್ಛೆ ಪಟ್ಟಂತೆ ನಿನ್ನ ಸಂಕಲ್ಪ ಇದ್ದಂತೆ ಆರೋಪದ ಕೊಂತೆವ ತೇರ್ತಿ ಕಾಲದಲ್ಲಿ ಔದಶ್ಯದ ನೋಡಿದ ಬೆಟ್ಟ ಬಂದವ ಔದಶ್ಯದ ಉಂಟ. ಅವಾಗ ಭಾವ ಹೇಳಿದ ಪ್ರಕಾರ ಏನ್ ಮಾಡ್ತಾ ಕೇಳಿದ್ರೆ ಪಂಥಾದೇವಿ ಭಯ ಭಕ್ತಿಯಿಂದ ಮಾವನ ಸೇವಕ ಮುಮ್ಮೆಟ್ಟಿ ಗುಡ್ಡಕ್ಕೆ ಹೋಗ್ತಾ ಇದ್ದಾಳೆ. ಮುಮ್ಮೆಟ್ಟಿ ಗುಡ್ಡಕ್ಕೆ ಹೋಗ್ತಾರೆ. ಮುಮ್ಮೆಟ್ಟಿ ಗುಡ್ಡಕ್ಕೆ ಹೋಗಿ ಭಕ್ತಿಯನ್ನ ಮಾಡ್ತಾಳೆ. ಎಷ್ಟು ಕಾಲದವರೆಗೆ ಭಕ್ತಿ ಮಾಡಿದರೆ ಮಾವುದತ್ತಿ ಕೇಳಿದ್ರೆ ಪಂಚಾರತಿ ಹಚ್ಚಿಕೊಂಡು ಕಂಚ ಕಲಸ ಕೈಯ ಹಿಡ್ಕೊಂಡು ದಿನ ಪ್ರತಿನಿತ್ಯ ಹೋಗುವವರು ದಿನ ಹೋಗ್ತಾಳ. ಎಷ್ಟತ್ತು ಕೇಳಿದ್ರ 11 ವರ್ಷ 11 ತಿಂಗಳ 21 ದಿವಸ ದುಡಿತಾಳ ನೋಡಿ ಕೊಂತೆವಾಯಿ. ಮಾವನ ಬಲ್ಲೆಕ್ಕ ದುಡಿತಾ ಇದ್ದಾಳೆ. ಮನೆಯೊಳಗ ಸಣ್ಣ ಸಸಿ ಆಗಿರ್ತಕ್ಕಂಥ ಖಣಬಾಯಿ ಅತ್ತಿ ಸೇವಾ ಮಾಡ್ತಾ ಇದ್ದಾಳೆ. ಅತ್ತಿ ಸೇವಾ ಕೊಂತಬಾಯಿ ಮಾವನ ಸೇವಾ ಮಾಡ್ತಾ ಇದ್ದಾಳೆ. ಖಣಬಾಯಿ ಅತ್ತಿ ಸೇವಾ ಮಾಡ್ತಾ ಇದ್ದಾಳೆ. ಅತ್ತಿ ಸೇವೆಯನ್ನು ಮಾಡುತ್ತಿರುವಾಗ ಒಂದು ದಿವಸ ಕೊಂತೆವನ ಭಕ್ತಿಗೆ ಅಂಶದ ಮುದ್ದೆ ಹೇಳ್ತಾನೆ. ಕೊಂತೆವ ನೀ ಮಾಡಿರ್ತಕ್ಕಂಥ ಭಕ್ತಿ ಅಕ್ಷರವಾಗಿದ್ದು ಬಹಳ ಸತ್ಯವಾಗಿರ್ತಕ್ಕಂಥ ನೀ ಮಾಡಿದ ಭಕ್ತಿ ನಾಳೆ ಮುಂಜಾನೆ ಬಾರಿ ಏನ್ ಬೇಡುತ್ತೆ ಅದು ಕೊಡುತ್ತೇನೆ ಅಂತ ಹೇಳಿ ಆಶೀರ್ವಾದ ಮಾಡ್ತಾನೆ. ಕೊಂತೆವಾಯಿಗೆ ಆಶೀರ್ವಾದ ಮಾಡ್ತಾನೆ. ಮೋಕ್ಷದ ಮುಖ್ಯ ಆಶೀರ್ವಾದ ಮಾಡ್ತಾನೆ. ಯಾವ ಸಂತೋಷಗೊಂಡು ಕೊಂತಾದೇವಿ ಏನ್ ಮಾಡ್ತಾಳೆ ಅಂತ ಕೇಳಿದ್ರೆ 11 ವರ್ಷ 11 ತಿಂಗಳ 21 ದಿವಸ ನಾ ಇಷ್ಟು ಭಕ್ತಿ ಮಾಡಿದ್ದೀನಿ. ಈ ಭಕ್ತಿ ಮಾಡಿದನ್ನ ಎಲ್ಲ ಮರ್ತಿಗಿರಿ ನನ್ನ ಮಾವ ಏನು ಬೆಕ್ಕಾಲ ಕೊಡ್ತಾನಂತ ಸಂತೋಷಗೊಂಡು ಇಷ್ಟೆಲ್ಲ ಮಾಡಿದ್ರಲ್ಲ ಭಕ್ತಿ ಆಕೆಗೆ ಏನು ಅನಿಸಲಿಲ್ಲದು, ಏನು ಅನಿಸಲಿಲ್ಲ, ಮಾಡಿದ ತನಿಸಲಿಲ್ಲ. ಯಾಕ ಬೇಡಿದ್ದು ಕೂಡ ಏನು ಬೇಡಿದ್ರು? ಭಾವನಂತ ಅವತಾರ, ಭಾವನಂತ ಉಗ್ರ ಇಂಥದ್ದು ಬೇಡಿದ್ರು. ಅಂತ ಸ್ವತಃ ನನ್ನ ಮಾವನೇ ನನ್ನ ಉದರದಾಗ ಭಕ್ತಿ ಬರ್ಬೇಕಂತ ಬೇಡಿದ ಕೊಂತಾದೇವಿ. ನಾಳೆಗೆ ಬಾದ ಕೊಡಿ ಎಷ್ಟು ಸಂತೋಷ ಆಗ್ತದೆ. ಹಾಲು ಕೊಡದಂತೆ ಸಂತೋಷ ಆಯ್ತು. ಎಲ್ಲ 11-12 ವರ್ಷಗಳವರು ಮಾಡಿರ್ತಕ್ಕಂಥ ಎಲ್ಲ ಧನು ಹಗರಾಯ್ತು. ಯಾವ ಮನೆಯಲ್ಲಿ ಇರ್ತಕ್ಕಂಥ ಖಣಬಾಯಿ ಏನ್ ಮಾಡ್ತಾಳ ಅಂತ ಕೇಳಿದ್ರೆ ಈ ಸುದ್ದಿಯನ್ನ ಗೊತ್ತಾಗಿ ಹೇಳ್ತಾಳೆ. ನೋಡು
ನಿನ್ನ ಮಾವ ಆಗಿರ್ತಕ್ಕಂಥ ಕೊಂತಾದೇವಿಗೆ ಫಲವನ್ನು ಕೊಡ್ತಾ ಇದ್ದಾನ. ನಾಳೆ ಮುಂಜಾನೆ ಮಾತು ಹೇಳ್ಯಾನ, ನೀನು ಬಹಳಷ್ಟು ಅತಿ ಅಚ್ಚುಕಟ್ಟವಾಗಿ ನನ್ನ ಸೇವೆಯನ್ನ ಮಾಡಿದಿ, ಕೊಂತೆಯವನಿಗಿಂತ ಮೊದಲ ಹೋಗಿ ನಿನಗೆ ಫಲ ಪಡ್ಕೊಂಡ ಬಾ ಅಂತ ಹೇಳಿ ಖನವಾಯಿ ಹೇಳ್ತಾ ಇದ್ದಾರ. ಸೊಸೆಗೆ ಖನವಾಯಿ ಪದ್ಮಾದೇವಿ ಹೇಳ್ತಾ ಇದ್ದಾರೆ. ಆಗ್ಲಿ ಅಂತ ತಿಳ್ಕೊಂಡು ಮುಂಜಾನೆ ಎದ್ದು ಜಾಮ ಛಳಕ ಮಾಡಿ ನೇಮ ನಿಷ್ಠೆಯಿಂದ ಕಳಸ ಕೈ ಹಿಡಿದುಕೊಂಡು ಕೊಂತೆಯವನಿಗಿಂತ ಮೊದಲ ಯಾರು ಹೋಗ್ತಾರ ಅಂತ ಕೇಳಿದೆ. ಖನವಾಯಿ ಅವಾಗ ಖನವಾಯಿ ಹೋದ ಕೂಡಲೇ ಆದ್ಯ ಪ್ರಕಾರ ಖನವಾಯಿ ಕೊಂತೆಯವನಿಗಿಂತ ಮೊದಲು ಹೋಗಿ ಅಮೋಘ ಸಿದ್ಧರಿಗೆ ಹೋಗಿ ನಮಸ್ಕರಿಸಿಕೊಂಡು ಕೇಳ್ತಾರೆ. ಗುರುನಾಮ ಸ್ಮರಣೆ ಯೋಗ ಧ್ಯಾನದೊಳಗೆ ಕೂತಾನೆ. ಮಾವಯ್ಯ ನನಗೆ ಏನಾದ್ರೂ ಫಲ ಕೊಡು ಅಂತ ಹೇಳಿ ಒಡಿ ಹೊಡ್ತಾಳ ಖನವಾಯಿ. ಅಂಶದ ಮುತ್ಯ ಧ್ಯಾನದೊಳಗೆ ಇರ್ತಕ್ಕಂಥ ಭಂಡಾರ ಉತ್ಪತ್ತಿಯನ್ನು ಹೋಗಿ ಖನವಾಯಿ ಹೊಡೆಯೋದನ್ನು ನೀಡಿ ಬಿಡ್ತಾನೆ. ಸಾಮಜೇ ನಮ ಪಾರ್ವತಿ ಪತೀಶ್ವರ. ಆದರೆ ಆಶೀರ್ವಾದ ಪಡೆದು ಹೋಗ್ಬೇಕು ಅನ್ನಷ್ಟರಲ್ಲಿ ಅಮೋಕ್ಷಿತನು ಎಂದ ಮಾತನ್ನ ಕೇಳ್ತಾನೆ. ನೋಡ್ರಿ ಏನ್ ಕೇಳ್ತಾನೆ. ಖನವಾಯಿ 12 ವರ್ಷ ಮಾಡಿದ ಭಕ್ತಿ ಸೇವೆ ಮಾಡಿದ ಕೊಂತೆಗಳು ಕೊಡಬೇಕಾಗಿರ್ತಕ್ಕಂಥ ಫಲ ನಿನಗೆ ದೊರೆಯುತ್ತೆ ಖನವಾಯಿ ಅಂದ ಕೂಡಲೇನೆ ಆಕೆ ಬಂದ ನನ್ನ ಜೊತೆಗೆ ಜಗಳ ಮಾಡುವಳು, ನನ್ನ ಜೋಡಿ ಜಗಳಾಡುವಳು ಕೊಂತೆವ. ಇನ್ನ ಮೇಲೆ ನೀನು ತಡ ಮಾಡಬೇಡ, ಯತ್ನಾಳ ಮಾರ್ಗದಿಂದ ಭೌರಿ ಗ್ರಾಮಕ್ಕೆ ಹೊಂಟಗಳು ಅಂತ ಹೇಳ್ತಾ ಇದ್ದಾನ ಮೋಕ್ಷಿತ. ಹೊಂಟಗಳು ಇನ್ನ ಮಾತನ್ನ ಕೇಳಿ ಸಂತೋಷಗೊಂಡಿದ್ದೇನೆ. ಖನವಾಯಿ ತನ್ನ ದಾರಿಯನ್ನು ಹಿಡಿದು ಹೋಗ್ಬಿಡ್ತಾಳೆ ಗೌರಿ ಗ್ರಾಮಕ್ಕ. ಪ್ರತಿದಿನ ಯಾವ ಪ್ರಕಾರ ಕೊಂತಾದೇವಿ ಬರ್ತಾ ಇಲ್ಲೋ ಅದೇ ಪ್ರಕಾರ ಬಂದು ಆನಂದಮಯ ಹಿಕ್ಕಿ ಹಿರಿ ಹಿಗ್ಗ್ಯಾಳ. ಇವತ್ತು ಏನು ಬೇಕಾದ ಕೂಡ ಅದನ್ನ ಮಾವತ್ತ ತಿಳ್ಕೊಂಡಾಳ. ತಿಳ್ಕೊಂಡು ಏನ್ ಮಾಡ್ತಾ ಇದ್ದಾಳ ಅಂತ ಕೇಳಿದ್ರೆ ಗುಡ್ಡದ ಕಡೆ ಹೋಗ್ತಾ ಇದ್ದ, ಹಂಗ ಹರಿದು ಹೋಗ್ತಾ ಇದ್ದಾಳ. ಹಂಗ ಹರಿದು ಹೋಗುವ ಸಮಯದಲ್ಲಿ ಸಂತೋಷಗೊಂಡು ವರ್ಷಗಳಿಂದ ಸಂತೋಷ ಆಗಿರ್ತಕ್ಕಂಥ ಅವಳ ಆನಂದಮಯ ಮುಖದ ಮೇಲೆ ಆನಂದದ ತೇಜದ ಅಲ್ಲಿ ಹೋಗಿರಿಂದ ಏನ್ ಮಾಡ್ತಾಳೆ ಅಂತ ಕೇಳಿದ್ರೆ 5 ಸುತ್ತಗಳನ್ನು ಹಾಕಿದ 2 ಕೈ ಮುಗಿದುಕೊಂಡು ನಿಲ್ತಾಳೆ. ಕೈ ಮುಕ್ಕೊಂಡು ನಿಂತ ಮಾವನಿಗೆ ಅಂತಾಳೆ, ಮಾವ ನನಗೇನಾದ್ರೂ ಕೊಡ್ತೀನಿ ಅಂದಿಯಲ್ಲ, ನಾಳಿನ ದಿವಸ ನನ್ನ ಮನದಲ್ಲಿರುವಂತಹ ಇಚ್ಛೆ ಪೂರ್ಣಗೊಳಿಸು ಅಂತ ಹೇಳಿ ನಿಂದ ಪೂರ್ಣಗೊಳಿಸುವಂತ. ಅವಾಗ ತಾನೆ ಖನವಾಯಿ ಆಶೀರ್ವಾದ ಪಡೆದುಕೊಂಡು ಆನಂದ ಆಗಿದ್ರು. ಪರಮಾತ್ಮನ ಧ್ಯಾನದೊಳಗೆ ಸದಾ ಕಾಲ ಕಳೆಯುತ್ತಿದ್ರು. ಈ ಮಾತನ್ನ ಕೇಳಿಕಿರ್ತಾನೆ. ಏನು ಮಾತಾಡ್ಲಿಲ್ಲವ, ಏನು ಮಾತಾಡ್ಬೇಕಂತ ಹೇಳಿ ವಿಚಾರ ಮಾಡೋದ್ರೊಳಗೆ ಖನವಾಯಿ ಯಾವಾಗ ಕೊಂತೆ ಒತ್ತಾಳ, ಮಹಾರಾಯರೇ ಹೀಗ್ಯಾಕೆ ಗಪ್ ಕೊಡ್ತೀರಿ, ಏನಾದ್ರು ಮಾತಾಡ್ರಿ, ನಾ ಏನ್ 12 ವರ್ಷ ಮಾಡಿದ ಸೇವೆ ಒಳಗೆ ಏನಾದ್ರು ತಪ್ಪಾಗ್ಯದ, ನಾ ಏನಾದ್ರೆ ನಿಮಗೆ ಕುಂದು ಕೊರತೆಗಳನ್ನ ಮಾಡಿದ್ದೀನಿ, ನನ್ನಿಂದ ಏನಾದ್ರೂ ತಪ್ಪಾದ್ರೂ ಕ್ಷಮಾ ಮಾಡಿ, ಖರೆ ನನ್ನ ಜೋಡಿ ಮಾತಾಡ್ರಿ ಅಂತ ಹೇಳಿ ಖನವಾಯಿ ಬಹಳಷ್ಟು ಅನುಣ್ಯ ಪರಿಯಿಂದ ಕೇಳ್ಬೋತಾ ಇದ್ದ. ಅವಾಗ ವಿಷ್ಣುಮೂರ್ತಿ ಹೇಳ್ತಾನ, ನಿನಗಿಂತ ಮೊದಲು ಬಂದಕ್ಕಿರದ ನಿನ್ನ ತಂಗಿ ಆಗಿರ್ತಕ್ಕಂಥ ಖನವಾಯಿಯನ್ನು ಫಲ ಪಡೆದುಕೊಂಡು ಹೋಗಿದ್ದಾರೆ ಎಂದು ಬಿಡ್ತಾನೆ. ನೋಡ್ರಿ ಯಾವಾಗ ತಂಗಿ ಆಗಿರ್ತಕ್ಕಂಥ ಫಲ ಪಡೆದುಕೊಂಡು ಹೋಗಿದ್ದ ಅಂದುಕೊಳ್ಳೇನೆ, ಮಾವ ನಿನ್ನಲ್ಲಿ ಈ ಭಾವನೆ ಯಾಕೆ ಬಂತು, ನಾಳಿನ ದಿವಸ ಫಲ ಕೊಡುವೇನೆ ಎಂದು ನನಗೆ ಹೇಳಿಕೆಯಿಂದ ಈ ರೀತಿ ಮೋಸ ಮಾಡಿದ್ವೆ ಮಾವ, ಯಾಕೆ ನೀ ಮೋಸ ಮಾಡಿವೆ, ಯಾಕೆ ಮಾತಾಡುತ್ತಿಲ್ಲ, ಹಿಂಗೇಕೆ ಮಾಡಿ ಅಂತ ಹೇಳಿ ಕೊಂತಾದೇವಿ ಮಾವನ ಮೇಲೆ ಶ್ರೀಯಾಗಿ ಮಾತನಾಡುತ್ತಿದ್ದಾಳೆ. ಕೊಂತಾದೇವಿ ಅವಾಗ ಮಾತನಾಡುದ ಕೊಂತಾದೇವಿ ಮಾತಿಗೆ ಏನ್ ಹೇಳಬೇಕಂತ ಗೊತ್ತಾಗಲಾರದೆ ಗಪ್ಪು ಗೊತ್ತುಬಿಟ್ಟೆ. ಕೊಂತಾದೇವಿ ತಾಳ ಕೇಳು ನನ್ನ ಮನದ ಮಾತ,
ನನ್ನ ಮಾತಾ ಪಿತಾ ಮಾತನಾಡೋ ಹೇ ಭಗವಂತ ಕುಂತಿದ್ಯಾಕ ಮೌನ ಇವತ್ತ ಮೌನಾಗಿ ಯಾಕೆ ಕುಂತಿಪ್ಪ ಮಾತಾಡಲು ನನ್ನಪ್ಪ ಮಾತಾಡಿ ಏನಾದ್ರೂ ಇದ್ರ ಉತ್ತರ ಹೇಳು ಮಾತನಾಡೋ ಹೇ ಭಗವಂತ ಕುಂತಿದ್ಯಾಕ ಮೌನ ಇವತ್ತ ಬಣ್ಣ ಗೌರಿದು ಎಲ್ಲಾರಿ ಗುರುತ ನೆಯ ಮಕ್ಕಳದು ಕಾಯಕ ಬರ್ತ ತಾಯಿ ಕುಂತ್ಯವ ಮನಿ ಒಳಗ ಶಾಂತ ತಾಯಿ ಕುಂತ್ಯವ ಮನಿ ಒಳಗ ಶಾಂತ ಪತಿಗೆ ಉಣಸಿ ಹಾಕ್ತಿದ್ರು ತುತ್ತ ಮಾತನಾಡೋ ಹೇ ಭಗವಂತ ಕುಂತಿದ್ಯಾಕ ಮೌನ ಇವತ್ತ ಬಿಳಿಯನ ಸಿದ್ಧಪತಿಯ ನಾಥ ಆತನ ಸೇವೆ ಮಾಡ್ತಿದಳ ಎರಡ ಹೊತ್ತ ಗೂಟಕ್ಕೆ ಬರ್ತಿಲ್ಲ ಯಾರಿಗಿಲ್ಲ ಗುರುತ ಎಷ್ಟು ವರ್ಷದದಾಳ 12 ವರ್ಷದದಾಳ ಯಾರಿಗೂ ಗುರುತಾಗಿ